ಹರದನಹಳ್ಳಿಯವರು HD ದೇವೇಗೌಡರು ಅವರೊಂದಿಗೆ ಅವರ ಮದುವೆಯಾಗಿದ್ದು 1954ರಲ್ಲಿ ಸರಳವಾಗಿ ಮದುವೆ ಆಗಿಬಿಟ್ರು. ಅವರು ಏನೇ ಇದ್ದರೂ ಕೂಡ ಕೃಷಿ ಕುಟುಂಬ, ಹಾಗೆ ಆ ನಿಟ್ಟಿನಲ್ಲಿ ಅವರು ಯಾವುದೇ ಹಮ್ಮು ಬಿಮ್ಮು ಮತ್ತೊಂದು ಏನೂ ಇಲ್ಲ, ಸಿಂಪ್ಲಿ ಆಗಿ ಅವರು ನೋಡಿ. ಒಂದು ರಾಜಕಾರಣಿ ಅಂತ ಹೇಳಿದ ತಕ್ಷಣ ಅವರ ಹೆಂಡತಿ ಇರ್ಬೋದು, ಮತ್ತೊಬ್ಬರು ಸೀಟು ಮತ್ತೊಂದು ಮಗದೊಂದು ರಾಜಕಾರಣ ಮಾಡೋಕ್ಕೆ ಹೊರಡ್ತಾರೆ. ಆದರೆ ಇವರು ಮಕ್ಕಳನ್ನು ಲಾಲನೆ ಪಾಲನೆ ಮಾಡೋದ್ರಲ್ಲೇ ಟೈಮು ಅದರಲ್ಲೇ ಹೋಗ್ತಾ ಇತ್ತು. ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ನೋಡ್ಕೊಳ್ತಾ ಇದ್ರು ಚೆನ್ನಮ್ಮ. ಸೊ 1954ರಲ್ಲಿ ಸರಳವಾಗಿ ವಿವಾಹ ಆಯಿತು. ಅಂದಿನಿಂದಲೂ ಕೂಡ ಅವರು ದೇವೇಗೌಡರ ರಾಜಕೀಯ ಜೀವನದ 7 ಬೀಳುಗಳಲ್ಲಿ ಅವರ ಜೊತೆಯಾಗಿ ನಿಂತವರು ಇದೇ ಚೆನ್ನಮ್ಮ ಅವರು. ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಅವರು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ನಂತರ ಪ್ರಧಾನಿಯಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದರೂ ಕೂಡ ಚೆನ್ನಮ್ಮ ಅವರು ನೇರವಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿರಲಿಲ್ಲ. ಅವರು ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಮತ್ತು ಈ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ದೇವರ ಮೇಲೂ ಕೂಡ ಅವರಿಗೆ ಭಕ್ತಿ ನಂಬಿಕೆ ಎಲ್ಲವೂ ಕೂಡ ಜಾಸ್ತಿ. ಅವರ ಕುಟುಂಬದ ಬೆಂಬಲ ಸಾಕಷ್ಟು ಇದೆ. ಯಾಕಂತ ಹೇಳಿದ್ರೆ ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಮುಖ್ಯವಾಗಿ ಅವರ ಕೃಷಿ ಬದುಕಿರ್ಬೋದು, ಕುಟುಂಬದ ನಿರ್ವಹಣೆ ಅವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರುವಂಥದ್ದು ಇದೇ ಚೆನ್ನಮ್ಮ, ದೇವೇಗೌಡರವರ ಪತ್ನಿ. ದೇವೇಗೌಡ ಅವರು ರಾಜಕೀಯ ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ಮೂಲ ಕಾರಣಕರ್ತರೆ ಚೆನ್ನಮ್ಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರ ಸಪೋರ್ಟ್ ಅಂತ ಹೇಳಿದ್ರೆ ಪತ್ನಿ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕೂ ಕೂಡ ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಅಷ್ಟೊಂದು ಹುದ್ದೆ ಇರ್ಬೋದು, ಅತ್ಯುನ್ನತ ಹುದ್ದೆಗೆ ಏರೋದು ಕೂಡ ಅಷ್ಟು ಈಸಿ ಅಲ್ಲ. ಅವರ ಪತ್ನಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವರ ಸಪೋರ್ಟು ಇದರಲ್ಲಿ ಬಹಳ ಮುಖ್ಯ. 6 ಜನ ಮಕ್ಕಳಿದ್ರು ಕೂಡ ಅದನ್ನು ನೋಡ್ಕೊಳ್ಳೋಕೆ ಅಷ್ಟು ಈಸಿ ಅಲ್ಲ, ಅವ್ರನ್ನ ನಿಭಾಯಿಸೋದು ಕೂಡ ಅಷ್ಟು ಈಸಿ ಅಲ್ಲ. ಎಲ್ಲರೂ ಕೂಡ ಮಂತ್ರಿ ಆಗಿದ್ದಾರೆ, ಇನ್ನೊಬ್ಬರು ಮುಖ್ಯಮಂತ್ರಿ ಆದವರು, ಎಲ್ಲರೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ರೇವಣ್ಣವರು ಕೂಡ ಮಣಿಪಾಲ ಆಸ್ಪತ್ರೆಗೆ ಬರ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು. ತನ್ನ ತಾಯಿಯವರ ಈ ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂಥದ್ದು, ICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ಸಂದರ್ಭದಲ್ಲಿ 4 ಗಂಟೆ 55 ನಿಮಿಷಕ್ಕೆ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. HD ದೇವೇಗೌಡರಿಗೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತವರಂತ ಹೇಳಿದ್ರೆ ಅವರ ಪತ್ನಿ ಇದೇ ಚೆನ್ನಮ್ಮ ಅವರು. ಎಲ್ರಿಗೂ ಗೌರವವನ್ನು ಕೊಡ್ತಾ ಇದ್ರು, ಗೌರವ ಕೊಟ್ಟು ಮಾತನಾಡಿಸ್ತಾ ಇದ್ರು, ದೈವಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಅವರು. ಚೆನ್ನಮ್ಮ ಅವರು ಬಹಳ ಸರಳ ವ್ಯಕ್ತಿತ್ವ ಅವರದು. ಏನು ದೊಡ್ಡ ಹಮ್ಮು ಬಿಮ್ಮು ಮತ್ತೊಂದು ಮಗದೊಂದು ಏನೂ ಅಲ್ಲ. ಅವರ ನಿಧನದ ಸುದ್ದಿ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಕಳೆದ ವಾರ ಅವರ ಮನೆಗೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇದ್ರು. ಸೊ ಕಾಲ್ ಬಂದಂಥ ಸಂದರ್ಭದಲ್ಲಿ, ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಶರವಣ ಅವರು ಕೂಡ ಮಾತನಾಡ್ತಾ ಇದ್ರು ಸಾಕಷ್ಟು. ಯಾಕಂತ ಹೇಳಿದ್ರೆ ಅವ್ರ ಜೊತೆಗೆ ಕಾಣಿಸ್ಕೊಳ್ಳೋರು ಅತಿ ಹೆಚ್ಚು ಶರವಣ ಅವರು. ಸೊ ಅವರು ಕೂಡ ಮಾತನಾಡ್ತಾ ಇದ್ರು. ಆ ತಾಯಿ ಪ್ರೀತಿ, ಒಟ್ಟಿಗೆ ಕರೆದು ಊಟ ಮಾಡೋದು ಇರ್ಬೋದು, ಮತ್ತೊಂದು ಮಗದೊಂದು, ಅವೆಲ್ಲವೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಇವತ್ತು ಚೆನ್ನಮ್ಮ ಅವರು ಇಲ್ಲ, ಲೋಕವನ್ನು ತ್ಯಜಿಸಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಹಾಗೆ ಸಂಸದರಾದಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಮಣಿಪಾಲ ಹಾಸ್ಪಿಟ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ಅವರ ಜೊತೆ ಕಳೆದಂಥ ನೆನಪುಗಳಿರ್ಬೋದು. ಯಾಕಂತ ಹೇಳಿದ್ರೆ ದೇವೇಗೌಡರು ಮಾಜಿ ಪ್ರಧಾನಿ, ಸಾಕಷ್ಟು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಈ ಔಪಚಾರಿಕ ಚರ್ಚೆ ಇರ್ಬೋದು, ಉಪಚಾರಗಳಿರ್ಬೋದು, ಊಟ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳೋದು ಇವೆಲ್ಲವೂ ಕೂಡ ಇಷ್ಟವಾಗಿರುವಂಥದ್ದು. ಆ ತಾಯಿ ಪ್ರೀತಿ ಅಂತ ಹೇಳ್ತಾರಲ್ಲ ಅದು. ಓಕೆ, ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಸಿದ್ದು ಪಾಟೀಲ್, ಹುಮನಾಬಾದ್ ಶಾಸಕರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವತ್ತು ಚೆನ್ನಮ್ಮ ಅವರಿಲ್ಲ, ದೇವೇಗೌಡರಿಗೆ ಅರಗಿಸಿಕೊಳ್ಳೋದೇ ಕಷ್ಟ ಅಂತ ಆಗ್ತಾ ಇದೆ. ರಾಜಕೀಯದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ, ಆದರೆ ಅವರು ಕುಟುಂಬ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ತುಂಬ ಸೆನ್ಸಿಟಿವ್ ಸರ್ ದೇವೇಗೌಡರು. ಹೌದು. ಹೇಳಿ ಸರ್. ಸರ್, ಚೆನ್ನಮ್ಮ ತಾಯಿಯ ಏನ್ ವಿಧಿವಶ ಆಗಿದಲ್ಲ, ದೇವೇಗೌಡರ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಬೇಕು. ಯಾಕಂತಂದ್ರೆ ಬಹಳ ಹಿರಿಯ ರಾಜಕಾರಣಿ ದೇವೇಗೌಡರು. ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಾರ. ರಾಜಕಾರಣದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದ್ದಾರ. ಆದ್ರೆ ಒಂದು ಕುಟುಂಬದ ಇದರಲ್ಲಿ ಬಹಳ ಇದಿದ್ದಾರ. ಮತ್ತು ಈ ಒಂದು ವಯಸ್ಸಿನಲ್ಲಿ ಅವ್ರ ಅಗಲಿಕೆಯಲ್ಲಿಂದ ದೇವೇಗೌಡರಿಗೆ ಬಹಳ ಇದು ಆಗ್ತದ. ಆದ್ರೆ ಆ ಭಗವಂತ ಅವರಿಗೆ ಇಲ್ಲದ ಶಕ್ತಿ ಕೊಡ್ಬೇಕಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ನೀವು ಮೀಟ್ ಆದಂಥ ಸಂದರ್ಭದಲ್ಲಿ, ದೇವೇಗೌಡ ಅವ್ರನ್ನ ಭೇಟಿ ಆದಂಥ ಸಂದರ್ಭದಲ್ಲಿ ಇವರು ಕೂಡ ಇರ್ತಾ ಇದ್ರು ಮನೆಯಲ್ಲಿ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಡನಾಟ ಸರ್ ಅವರು? ನೋಡಿ, ಅವರು ಯಾವುದೇ ರಾಜಕೀಯ ಇಷ್ಟು ಹುದ್ದೆಗೆ ಹೋಗಿದ್ರು ಕೂಡ ದೇವೇಗೌಡರು ಸಾಹೇಬರು
ಆದ್ರೆ ಅವ್ರು ಯಾವ್ದು ಕೂಡ ರಾಜಕೀಯ ಒಂದು ಕಾರ್ಯಕ್ರಮದಾಗಲಿ ಯಾವ್ದು ಇದ್ದಿಲ್ಲ. ಅವರು ಮನೆ ತಮ್ಮ ಸಂಸಾರ ಅಂತೆ ನಡ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಆದರ್ಶಗಳು, ದೇವರ ಮ್ಯಾಗೆ ಬಹಳ ಭಕ್ತಿ ಇದಂತ ತಾಯಿ ಇವತ್ತು ಅವ್ರ ಅಗಲಿಕೆಯಲ್ಲಿಂದ ದೇವೇಗೌಡರ ಕುಟುಂಬಕ್ಕೆ ಬಹಳಷ್ಟು ಇದಾಗ್ತಾ ಇದೆ. ಅದಕ್ಕಾಗಿ ಇವತ್ತ ಯಾರೇ ಮನೆಗೆ ಹೋಗ್ಲಿ ಅವ್ರಿಗೆ ಒಳ್ಳೆ ರೀತಿ ಮಾತಾಡೋದಾಗ್ಲಿ ಇದಾಗ್ಲಿ ಎಲ್ಲರಿಗೆ ಮಕ್ಕಳ ತರಾನೇ ನೋಡ್ಕೊಂಡು ಹೋಗ್ತಾ ಇದ್ರು. ನಾವು ಕೂಡ ಹೋದಾಗ ಯಾವಾಗ್ಲೂ ಕೂಡ ಹೇಳ್ತಿರು, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ಮಾಡಿ ಅಂತ ಯಾವಾಗ್ಲೂ ಕೂಡ ಇದೇ ತರ ನಮ್ಗ ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಸಿದ್ದು ಪಾಟೀಲ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು BC ಪಾಟೀಲ್ ಅವರಿದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಇವತ್ತು ಚೆನ್ನಮ್ಮ ಅವರಿಲ್ಲ. ದೇವೇಗೌಡರ ವಿಚಾರದಲ್ಲಿ ಹೇಳೋದಾದ್ರೆ ರಾಜಕೀಯದಲ್ಲಿ ಬಹಳ ಬಲಿಷ್ಠ ಸರ್, ಆದರೆ ಈ ಕುಟುಂಬ ವಿಚಾರ ಬಂದಾಗ ಅಷ್ಟೇ ಸೆನ್ಸಿಟಿವ್ ಸರ್. ಎಷ್ಟು ರಾಜಕೀಯದಲ್ಲಿ ಬಲಿಷ್ಠವಾಗಿದ್ರು ಕುಟುಂಬದಲ್ಲಿ ಅಷ್ಟೇ ಸೆನ್ಸಿಟಿವ್ ಸರ್ ಅವರು. ಹೌದೌದು. ನಾನು 2004ರಲ್ಲಿ JDS ಪಕ್ಷಕ್ಕೆ ಸೇರಿದೆ. ದೇವೇಗೌಡರು ನಾನು ಸೇರುವಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದು ಸೇರಿಸಿದ್ರು. ನಂತರ ಅವ್ರ ಮನೆಗೆ ಹೋದಾಗೆಲ್ಲ ನಮ್ಮನವ್ರನ್ನ ನೋಡುವಂತ ಭಾಗ್ಯ ಸಿಗ್ತಾ ಇತ್ತು. ಆ ತಾಯಿ ಯಾರೋ ಹೊಸಬ್ರು ಬಂದು, ನಾವೆಲ್ಲ ಹೊಸಬ್ರು ಅವಾಗ, ಅವ್ರಿಗೆಲ್ಲರಿಗೂ ಕೂಡ ಬಹಳ ಗೌರವದಿಂದ ಹೇಗಿದ್ದೀಯಪ್ಪ ಏನು ಅಂತೇಳಿ ಎಲ್ಲ ಮಾತಾಡ್ಸೋರು. ಅವ್ರ ಮನೆಗೆ ಹೋದಾಗೆಲ್ಲ ಅವ್ರನ್ನ ನಾವು ಭೇಟಿ ಮಾಡಿ ದೇವೇಗೌಡರಿಗೆ ಅವರಿಗೆ ನಮಸ್ಕಾರ ಮಾಡಿ ಬರುವಂತದ್ದು ನಾವು ಬೆಳೆಸ್ಕೊಂಡಿದ್ವಿ. ದೇವೇಗೌಡರಿಗೆ ಅವರು ಬಹಳ ಒಂದು ಹಿನ್ನೆಲೆಯಾಗಿ ಈಗಾಗಲೇ ದೊಡ್ಡ ದೊಡ್ಡವರು ಬಹಳ ವಸ್ತು ಅವ್ರ ಬಗ್ಗೆ ಮಾತಾಡಿದ್ದಾರೆ. ಬಹಳ ದೊಡ್ಡ ಶಕ್ತಿಯಾಗಿ ಇದ್ರು ಅವರು. ಅವರು ಚೆನ್ನಮ್ಮ ದೇವೇಗೌಡರಿಗಾದ್ರೆ ಚಿನ್ನಮ್ಮ ಇಡೀ ಕರ್ನಾಟಕಕ್ಕೆ ಎಲ್ರಿಗೂ ಕೂಡ ಒಂದು ತಾಯಿಯ ರೂಪದಲ್ಲಿ ಕಾಣಿಸ್ಕೊಡ್ತಾ ಇದ್ರು. ಇಂಥವರು ಇವತ್ತು ವಿಧಿವಶ ಆಗಿದ್ದಾರೆ ಅನ್ನೋದು ಬಹಳ ನೋವಿನ ಸಂಗತಿ, ದುಃಖದ ಸಂಗತಿ. ಅದು ಹೆಚ್ಚಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇವೇಗೌಡರಿಗೆ ಬಹಳ ಕಷ್ಟ ಆಗುತ್ತೆ ಇದನ್ನ ಅಲಿಸ್ಕೊಳ್ಳೋದು. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಅವರು ತುಂಬ ಜೀವನವನ್ನ ಸಾಗಿಸಿದಂಥವ್ರು ಈಗ ಅವರಿಗೆ ಒಬ್ಬಂಟಿಯಾಗಿ ಇರುವಂಥದ್ದು ಬಹಳ ಕಷ್ಟದಾಯಕ. ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ದೇವೇಗೌಡರಿಗೆ ಆ ನೋವನ್ನ, ಅಗಲಿಕೆಯನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಆ್ಯಕ್ಚುಲಿ ಈ ಯುವ ಪೀಳಿಗೆಗೆ ಒಂಥರ ಆದರ್ಶ ದಂಪತಿ ಅಂತಲೇ ಹೇಳ್ಬೋದು ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರಿಗೆ ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಒಟ್ಟಿಗೆ ಇರ್ತಾ ಇದ್ರು. ಮತ್ತು ರಾಜಕೀಯವಾಗಿ ಇಷ್ಟು ಬೆಳೆಯಲು ಇವರು ಸಪೋರ್ಟ್ ಕೂಡ ಅತಿ ಮುಖ್ಯ ಅಂತ ಗೊತ್ತಾಗ್ತಾ ಇರುವಂತ ಸರ್. ಬಹಳ ದೈವ ಭಕ್ತಿ ಅವ್ರದ್ದು, ಬಹಳಷ್ಟು ದೈವ ಭಕ್ತಿ. ಯಾವಾಗ ನೋಡಿದ್ರು ಪೂಜೆ ಪುನಸ್ಕಾರದಲ್ಲೇ ಇರ್ತಾ ಇದ್ರು. ಅವ್ರು ಹೆಚ್ಚಾಗಿ ನಾವು ಹೋದಾಗೆಲ್ಲ ನೋಡ್ತಿದ್ದು ಅವ್ರ ದೇವ್ರ ಮನೆಯಲ್ಲೇ ಇರ್ತಾ ಇದ್ರು. ಮತ್ತೆ ದೇವೇಗೌಡರು ಕೂಡ ಅಷ್ಟೇ ದೈವ ಭಕ್ತರು. ದೇವರು ದಿಂಡ್ರು ಅಂತ ಹೇಳಿದ್ರೆ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಶಿವನ ಭಕ್ತರವರು, ಶಿವನ ಭಕ್ತರು, ಶಿವನ ಭಕ್ತರಾಗಿ ಶಿವನ ಪೂಜೆಯನ್ನ ಮಾಡಿಕೊಂಡು ಬಹಳ ಒಳ್ಳೆಯ ಜೀವನವನ್ನ ಮಾಡಿದ್ದಾರೆ. ಏನು ಅವರು ಇವತ್ತು ಅಗಲಿರೋದು ತುಂಬಾ ದುಃಖದ ಸಂಗತಿ. ನಿಮ್ಮ ಅವರ ಒಡನಾಟ ಹೇಗಿದೆ ಸರ್? ಅವರ ಜೊತೆ ಎಲ್ಲರೂ ಮೀಟ್ ಆದಂತ ಸಂದರ್ಭದಲ್ಲಿ ನನಗೆ ಒಂದು ನೆನಪು ಅಂತ ಹೇಳಿದ್ರೆ, ನಾನು JDS ಅಲ್ಲಿ ಇದ್ದಾಗ ಒಂದ್ ದಿವಸ ಚೆನ್ನಮ್ಮನವ್ರಿಗೆ ನನಗೆ ಫೋನ್ ಮಾಡಿಸಿದ್ರು. ಫೋನ್ ಮಾಡಿ ಚೆನ್ನಮ್ಮನವ್ರು ಮಾತಾಡ್ತಾರೆ ಅಂತ ಹೇಳಿದ್ರು. ನನಗೆ ಅವ್ರು ಯಾಕೆ ನನ್ನ ಹತ್ರ ಮಾತಾಡ್ತಾರೆ ಅನ್ನೋಂಥದ್ದು ಕಾತರ ಆಗಿತ್ತು. ಅದನ್ನ ನೋಡಿದ್ರೆ ಅವ್ರ ಊರಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವ್ರ ಊರ್ ಕಾರ್ಯಕ್ರಮಕ್ಕೆ ಅವ್ರು ನನಗೆ ಫೋನ್ ಮಾಡಿ, ಇಲ್ಲಪ್ಪ ನೀನು ಸ್ವಲ್ಪ ಹೋಗಿ ಬರ್ಬೇಕು ಆ ಊರಿಗೆ, ಆ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ಮೇಲೆ ನಾನು ಆ ಊರ್ ಕಾರ್ಯಕ್ರಮ ಎಲ್ಲರೂ ಇರ್ತಾರ ಅನ್ಕೊಂಡು ನಾನು ಒಬ್ಬನೇ ಹೋಗಿದ್ದಲ್ಲಿ. ಸೊ ಅವ್ರಿಗೇನು ನನ್ನ ಮೇಲೆ ಒಂದು ವಿಶ್ವಾಸ, ನಾನು ಅಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಅವರು ನನಗೆ ಹೇಳಿದ್ರು. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿ ಬಂದಿದ್ದು. ಅದೊಂದು ಮಾತ್ರ ನೇರವಾಗಿ ಅವ್ರು ನನಗೆ ಫೋನಲ್ಲಿ ಮಾತಾಡಿದ್ದು ಅದು ಫಸ್ಟ್ ಟೈಮ್. ನಾನು JDS ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೋಗಿ ಬಂದೆ ನಾನು ಹೊಳೆನರಸೀಪುರ ತಾಲೂಕಿಗೆ. ಸರ್, ಮಣಿಪಾಲ್ ಹಾಸ್ಪಿಟ್ಲಿಗೆ ಏನಾದ್ರು ಭೇಟಿ ಕೊಡ್ತೀರಾ? ನಾನು ಊರಲ್ಲಿದ್ದೀನಿ. ನಾನು ಊರಿಗೆ ಬಂದ್ಬಿಟ್ಟೆ ನಿನ್ನೆ. ಇವತ್ತು ನನ್ಗೆ ಗೊತ್ತಿಲ್ಲ, ಇದ್ರೆ ಖಂಡಿತ ನಾನು ಇವತ್ತಲ್ಲಿ ಹೋಗ್ತಾ ಇದ್ದೆ. ನೋಡಿ, ನಾಳೆ ನಾನು ಬೆಂಗಳೂರಿಗೆ ಹೋದ್ರೆ ಖಂಡಿತವಾಗಿ ಅವ್ರ ಅಂತಿಮ ದರ್ಶನವನ್ನ ಮಾಡ್ತೀನಿ. ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಆಕ್ಚುಲಿ ಅವ್ರ ಜೊತೆ ಕಳೆದಂತ ಒಂದು ಬ್ಯೂಟಿಫುಲ್ ಮೆಮೊರಿ ಇದ್ರೆ ಏನಂತ ಹೇಳ್ಬೋದು ಸರ್? ಆ ತಾಯಿ ಪ್ರೀತಿ ಅಂತ. ಇಲ್ಲ, ನಮಗೆ ಜಾಸ್ತಿ ಅವರು ಅಷ್ಟು ಕಾಂಟ್ಯಾಕ್ಟ್ ಆಗ್ತಾ ಇರ್ಲಿಲ್ಲ. ಹೋದಾಗ ಮಾತ್ರ ಎಲ್ಲ ಏನು ಟೀ ಕಾಫಿ ತಿಂಡಿ ಅದರದ್ದೆಲ್ಲ ಅವ್ರ ಕಡೆಯಿಂದ ಆದೇಶ ಬರೋದು, ಎಲ್ಲ ನಮಗೆ ಆತಿಥ್ಯ ಮಾಡ್ತಾ ಇದ್ರು.
ಅದೆಲ್ಲ ಯಾವಾಗ ಆತಿಥ್ಯ ಆಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂತ ಗೃಹಿಣಿ, ಮನೆಯಲ್ಲಿರುವಂತ ಹೆಣ್ಮಗಳು ಅವರ ದೊಡ್ಡತನ ಇದ್ದಾಗ ಮಾತ್ರ ಅದು ಆತಿಥ್ಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ಆತಿಥ್ಯದ ಚಿಲ್ಮೆ ಆಗಿದ್ರು ಅವರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ